ವೆಲ್ಕಮ್ ಬ್ಯಾಕ್ ಟು ಚೆಫ್ ಮದರ್ಸ್ ಕಿಚನ್. ಇವತ್ತು ಪುಳಿಯೋಗರೆ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ. ನಾನು ಹಿಂದಿನ ಸಂಚಿಕೆಯಲ್ಲಿ ಪುಳಿಯೋಗರೆ ಪುಡಿ ಮಾಡೋದು ತೋರಿಸಿದೆ. ಅದೇ ಪುಡಿಯಿಂದನೇ ನಾನು ಪುಳಿಯೋಗರೆ ಗೊಜ್ಜು ರೆಡಿ ಮಾಡ್ತಾಯಿದ್ದೀನಿ. ಒಂದು ಹಿಡಿವಷ್ಟು ಹುಣಸೆಹಣ್ಣು ತೊಳ್ಕೊಂಡು ನೆನೆಕೊಂಡಿದ್ದೀನಿ. ನೆಂದ ಮೇಲೆ ಇದರಿಂದ ರಸ ನೀಟಾಗಿ ತಕ್ಕೊಂಡು ಅದನ್ನ ಶೋಧಿಸ್ಕೋಬೇಕಾಗುತ್ತೆ. ಈ ಥರ ನೋಡಿ, ಇಷ್ಟು ನೀರು ಹಾಕಲೇಬೇಕು. ತುಂಬ ಗಟ್ಟಿನೂ ಬೇಡ, ಜಾಸ್ತಿ ನೀರಂಗೂ ಬೇಡ. ಈ ಪ್ರಮಾಣದಲ್ಲಿ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೇ ನಾನು ಒಂದು 1/4 kg ಬೆಲ್ಲ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಪುಡಿ ಬೆಲ್ಲ ಅವೈಲಬಲ್ ಇಲ್ಲ ಅಂದರೆ ಉಂಡೆ ಬೆಲ್ಲನೇ ತಗೊಳ್ಳಿ. ಇದಕ್ಕೆ ಉಪ್ಪು ಹಾಕೋಬೇಕಾಗುತ್ತೆ. ಉಪ್ಪು ಹಾಕ್ಕೊಂಡು 1/4 ಅವರ್ ಕಾಯಿಸ್ಕೋಬೇಕಾಗುತ್ತೆ. ಇವಾಗ ಹುಣಸೆ ರಸ ಕಾಯೋ ಅಷ್ಟೊತ್ತಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಏನೇನು ಬೇಕು ಅಂದರೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಫಸ್ಟು ಕಡಲೆ ಬೀಜನ ಕರೆದುಬಿಟ್ಟು ತಕ್ಕೋಬೇಕಾಗುತ್ತೆ. ಅದರಲ್ಲೇ ಹಾಕಿದ್ರೆ ಮೆತ್ತಗಿರೋದ್ರಿಂದ ಫಸ್ಟು ಕಡಲೆ ಬೀಜನ ನೀಟಾಗಿ ಕರೆದುಬಿಟ್ಟು ಒಂದು ಬೌಲಲ್ಲಿ ಎತ್ಕೊತಾ ಇದ್ದೀನಿ. ನೋಡಿ, ಇದೇ ಆಯಿಲ್ಗೆ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. 1-2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1-2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇದಕ್ಕೇ ಒಂದು ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದಕ್ಕೆ ಮುರಿದ್ಬಿಟ್ಟು ಒಂದು ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಬೇಡಿಗೆ ಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು. ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೇ ಪುಳಿಯೋಗರೆ ಪುಡಿ ಹಾಕಬೇಕು. ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಇದು ಎಣ್ಣೆಲಿ ಫ್ರೈ ಆಗಿಲ್ಲ ಅಂದರೆ ಅಷ್ಟು ಟೇಸ್ಟ್ ಬರಲ್ಲ. ಈ ಥರ 1-2 ನಿಮಿಷ ಪುಡಿ ಹಾಕಿಬಿಟ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ. ತುಂಬ ಸಿಯ್ಯೋಕ್ಕೂ ಬಿಡಬೇಡಿ, ಸಿದಿರೋ ವಾಸನೆ ಬಂದುಬಿಡುತ್ತೆ. 1-2 ನಿಮಿಷ ಅಷ್ಟೇ. ಅದು ಫ್ರೈ ಆದ ತಕ್ಷಣ ನಾವು ಕಾದಿರುತ್ತಲ್ಲ, ಮುಂಚೆನೇ ಕಾಯಿಸಿ ಇಟ್ಕೊಂಡಿರ್ತೀವಲ್ಲ ಹುಣಸೆ ಹುಳಿ, ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ಬಿಡೋ ಗಂಟ ನೀಟಾಗಿ ತಿರುತ್ತಾಯಿರಿ. ನಿಮಗೆ ಬೇಕು ಅಂದರೆ ಎಕ್ಸ್ಟ್ರಾ ಎಳ್ಳು ಮತ್ತು ಕೊಬ್ಬರಿ ತುರಿ ಹಾಕೋಬೋದು. ಇಲ್ಲಾಂದರೆ ನಾವು ಪುಡಿಲೇ ಜಾಸ್ತಿ ಹಾಕಿರೋದ್ರಿಂದ ಏನು ಹಾಕೋ ಅವಶ್ಯಕತೆ ಇಲ್ಲ. ನಾನಿಲ್ಲಿ ಆ್ಯಡ್ ಮಾಡ್ತಾಯಿಲ್ಲ. ಬೇಕು ಅಂದರೆ ನೀವು ಹಾಕ್ಕೊಳ್ಳಿ, ತುಂಬ ಚೆನ್ನಾಗೂ ಇರುತ್ತೆ. ನೋಡಿ, ಇವಾಗ ಎಣ್ಣೆ ಬಿಟ್ಟಿದೆ. ಈ ಥರ ಎಣ್ಣೆ ಬಿಟ್ಟ ಮೇಲೆ ಆಫ್ ಮಾಡ್ಕೋಬೇಕಾಗುತ್ತೆ. ಇಷ್ಟು ಗಟ್ಟಿ ಇರಬೇಕು. ಇಷ್ಟು ಗಟ್ಟಿ ಆದಮೇಲೆ ಎಣ್ಣೆ ನೋಡಿ ನೀಟಾಗಿ ಬಿಡ್ತಾ ಇದೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಪುಳಿಯೋಗರೆ ಗೊಜ್ಜು. ಈ ಹದ ಬಂದಮೇಲೆ ನಾವು ಸ್ಟವ್ನ ಆಫ್ ಮಾಡಬೇಕಾಗುತ್ತೆ. ನೋಡಿ, ನೀಟಾಗಿ ರೆಡಿ ಆಗಿದೆ. ನಾನು ಮುಂಚೆನೇ ರೈಸ್ ಮಾಡಿ ಇಟ್ಕೊಂಡಿದ್ದೆ. ಅನ್ನ ಆದಷ್ಟು ಬಿಸಿ ಇರೋದು ಬೇಡ, ಸ್ವಲ್ಪ ಹಾರ್ಕೊಂಡ್ಲಿ, ಹಾರಕ್ಕೆ ಬಿಟ್ಬಿಡಿ. ಆಮೇಲೆ ಗೊಜ್ಜು ಆ್ಯಡ್ ಮಾಡ್ಕೊಳ್ಳಿ. ಇದನ್ನ ಗೊಜ್ಜು ಬೇಕಾದ್ರೆ ಸ್ಟೋರ್ ಮಾಡಿ ಇಟ್ಕೋಬೋದು. ನೀವು ಒಂದು ವೀಕ್ವರೆಗೂ ಬೇಕಾದ್ರೂ ಇದನ್ನು ಹಾಗೆ ಇಟ್ಕೋಬೋದು. ಫ್ರಿಡ್ಜಲ್ಲಾದರೆ ಒಂದು 15 ಡೇಸ್ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೋಬೋದು. ನೋಡಿ, ನೀಟಾಗಿ ಅನ್ನಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಇವಾಗ ಕರ್ದಿರ ಅಂತ ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಕರ್ದಿರ ಅಂತ ಕಡಲೆ ಬೀಜ, ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ. ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ. ಮನೇಲಿ ಒಂದು ಸರಿ ಟ್ರೈ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.